ವಿಶೇಷತೆ ಅಂದರೆ 1.5-2 ತಿಂಗಳ ಮುಂಚೆ ಹೋಮ್ ವರ್ಕ್ ಮಾಡೋಕ್ಕೆ ಹೇಳ್ತೀವಣ್ಣ. ಆಫೀಸರ್ಸ್ ಜೊತೆ 2 ತಿಂಗಳ ಮುಂಚೆನೇ ನಾವು ಹೋಮ್ ವರ್ಕ್ ಮಾಡ್ತೀವಿ, ಯಾವ್ಯಾವ ಊರಿಗೆ ಏನು ಕೇಳ್ಬೋದು ಏನು ಅಂತ. ಅದು ಮುಗಿತಾನೆ ಬರೋದು. ನಮ್ಗೆ ಆ ಊರ ಬಗ್ಗೆ ಬೇಸಿಕ್ ಐಡಿಯಾ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಮತ್ತೆ ಇಲ್ಲಿ ವಾಲ್ಮೀಕಿ ಸಮುದಾಯ ಭವನಕ್ಕೆ ನಾನು ಫಸ್ಟ್ ಜಾಗ ಕೇಳಿದ್ದಾರೆ, ಜಾಗ ಗುರುತಿಸ್ತೀನಿ, ಜಾಗ ಪಂಚಾಯತಿಯಲ್ಲಿ ರೆಸೊಲ್ಯೂಷನ್ ಮಾಡಿಸಿ ಆರ್ಡರ್ ಮಾಡಿಸ್ತೀನಿ. ಅದಾದಮೇಲೆ ನಿನ್ನೆ ಹೊರೆಯಿಂದ ಈಗ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಇಲ್ಲ, ಒಂದು ಹೇಳ್ತೀನಿ, ಹಾಲಿನ ಮೇಲೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ 4 ರೂಪಾಯಿ ಸರ್ಕಾರ ತಗೊತಾ ಇಲ್ಲ. ಈ ಜಾಸ್ತಿ ಮಾಡ್ತಿರೋ 4 ರೂಪಾಯಿನ ನಾವು ಗ್ಯಾರಂಟಿಗೂ ತಗೊತಿಲ್ಲ. ಈ 4 ರೂಪಾಯಿ ಯಾರಿಗೆ ಕೊಡ್ತಾ ಇದ್ದೀವಿ? ನಮ್ಮ ರೈತರಿಗೆ ಕೊಡ್ತಾ ಇದ್ದೀವಿ. ರೈತರಿಗೆ ಕೊಡುವ ಕಾರಣ ರೈತರು ಉತ್ಪಾದನೆ ಮಾಡುವ ಹಾಲಿನ ಮೇಲೆ ಹೆಚ್ಚಳ ಮಾಡಿ ಅದು ರೈತರಿಗೆ ಕೊಡ್ತಿದ್ದೀವಿ. ಹಂಗಾದ್ರೆ ರೈತರಿಗೆ ಮೋಸ ಮಾಡೋಕ್ಕಾಗುತ್ತಾ? BJP ಅವರು ಅಹೋರಾತ್ರಿ ಧರಣಿ ಮಾಡುವಾಗ ಇವ್ರಿಗೆ ಇದು ಗೊತ್ತಿರಬೇಕು. ರೈತರಿಗೆ ಕೊಡೋಕೆ ನಮಗೆ ಗ್ಯಾರಂಟಿಗೆ ಏನು ಕೊರತೆ ಇಲ್ಲ ಸರ್. ನೀವು ನಾನು ಚಿಕ್ಕಬಳ್ಳಾಪುರ MLA ಹೇಳ್ತೀನಿ, ನಾನು ಅನುದಾನ ತರ್ತಿಲ್ವಾ? ನೀವು ನೋಡ್ತಿಲ್ವಾ? ಈಗ ಹೋಗಿ ನೀವು ನನ್ನ ಜೊತೆ ನಮ್ಮೂರಿಗೆ ನಮ್ಮ ಶಾಸಕ ಯಾವ್ಯಾವ ಊರಿಗೆ ಮಾತು ಕೊಟ್ಟಿದ್ದೆ ಅನುದಾನ ಹಾಕ್ಕೊಂಡ್ಬಂದಿದ್ದೀನಿ. ಈ ಊರಿಗೆ ಏನು ಮಾತು ಕೊಟ್ಟಿದ್ದೀನಿ ಹಾಕ್ತೀನಿ, ಅನುದಾನವೂ ಇದೆ. ಬಟ್ ಏನು ಅಂದರೆ ಅವ್ರಿಗೆ ಬೆಲೆ ಏರಿಕೆ ಮಾಡಬಾರ್ದು, ರೈತರಿಗೆ ಕೊಡಿ ಅಂತ. ನಾವು ರೈತರ ಪರ, ರೈತರಿಗೆ ಸಹಾಯ ಮಾಡೋಕ್ಕೆ ಹಾಲಿನ ದರ ಜಾಸ್ತಿ ಮಾಡಿದ್ವಿ. ಡೀಸೆಲ್ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರದ್ದು ಇದೆ, ಅವ್ರನ್ನ ಕಡಿಮೆ ಮಾಡೋಕ್ಕೆ ಹೇಳಿ.